ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿಸ್ ಹಾರ್ವೆಸ್ಟ್ ಇಂಗ್ಲಿಷ್ ನಿಮ್ಮ ಅಚ್ಚ ಕನ್ನಡದಲ್ಲಿ. ಈ ಚಾನೆಲ್ನಲ್ಲಿ ನಾನು ನಿಮಗೆ ಫೇಕ್ ಪ್ರಾಮಿಸ್ ಮಾಡಲ್ಲ. ಯಾಕಂದ್ರೆ ನಾನು ನಿಮಗೆ 10 ದಿನದಲ್ಲಿ, 15 ದಿನದಲ್ಲಿ, 30 ದಿನದಲ್ಲೇ ಇಂಗ್ಲಿಷ್ ಕಲಿಸ್ಬಿಡ್ತೀನಿ ಅಂತ. ಬಟ್ ನಾನು ನಿಮಗೆ ಹೇಳಬಲ್ಲೆ ಒಂದು ಮಾತು 100% ಶ್ಯೂರ್. ಅದೇನಂದ್ರೆ ನೀವು ಪಕ್ಕಾ ಇಂಗ್ಲಿಷಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದರೆ ಇದು ಟೈಮ್ ತಗೊಳ್ಳುತ್ತೆ. ಈ ಚಾನೆಲ್ನಲ್ಲಿ ನೀವು ಇಂಗ್ಲಿಷ್ ಹೇಗೆ ಕಲಿತೀರಾ ಅಂದರೆ ಲೈಕ್ ಪ್ಲಾಂಟೇಶನ್ನ ಫಸ್ಟ್ ಸ್ಟೇಜ್ ಬಂದು ಸೀಡ್ ಮೀನ್ಸ್ ಬಿತ್ತನೆ ಬೀಜ. ಅದೇ ರೀತಿ ನಿಮ್ಮ ಇಂಗ್ಲಿಷ್ನ ಫಸ್ಟ್ ಸ್ಟೇಜ್ ಬಂದು ವರ್ಡ್ಸ್. ಫಸ್ಟು ನೀವು ಪದಗಳನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಪ್ಲಾಂಟೇಶನ್ನ ಸ್ಟೇಜ್ 2 ಅಂದರೆ ಈಗ ಬಿತ್ತನೆ ಬೀಜ ಬಿತ್ತಿದಾಗಿದೆ, ಅದು ಗಿಡವಾಗಿದೆ ಈಗ. ಅದೇ ರೀತಿ ಇಲ್ಲಿ ನಿಮ್ಮ ಇಂಗ್ಲಿಷ್ ವರ್ಡ್ಸ್ ನಿಮ್ಗೆ ಆಲ್ರೆಡಿ ಫ್ಯೂ ವರ್ಡ್ಸ್ ಗೊತ್ತಾಗಿದೆ. ನೀವು ಅದನ್ನ ಏನು ಮಾಡ್ತೀರಾ ಅಂದರೆ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ತೀರಾ. ಅದು ಸಿಂಪಲ್ ವೇ. ಈಗ ಫೈನಲ್ ಸ್ಟೇಜು ಪ್ಲಾಂಟೇಶನ್ದು. ಬೀಜ ಗಿಡ ಆಗಿ ಈಗ ರಿಸಲ್ಟ್ ಕೊಡೋ ಸ್ಟೇಜಲ್ಲಿ ಇದೆ. ಅದೇ ರೀತಿ ನಿಮ್ಮ ಇಂಗ್ಲಿಷ್ ಈಗ ವರ್ಡ್ಸ್ ಗೊತ್ತಾಗಿದೆ, ಸೆಂಟೆನ್ಸ್ ಗೊತ್ತಾಗಿದೆ. ನೀವು ಫೈನಲ್ ಸ್ಟೇಜ್ ಬಂದು ಅದನ್ನ ಪೂರ್ಣವಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ಇಂಗ್ಲೀಷ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಇಂಗ್ಲೀಷಲ್ಲಿ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ, ನಮ್ಮ ಇಂಗ್ಲೀಷ್ ಯಾವ ಲೆವೆಲಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಮೇನ್ ಬಂದು 3 ವಿಭಾಗ ಮಾಡೋಣ. ಫಸ್ಟ್ ಒನ್ನು ಲೋ, ಅಂದರೆ ನನಗೆ ಇಂಗ್ಲೀಷ್ ಗೊತ್ತು, ಸ್ವಲ್ಪ ವರ್ಡ್ ಗೊತ್ತು. ಎಕ್ಸಾಂಪಲ್ ಈಟು, ಲೈಕು, ಥಿಂಕು ಆ ಥರ. ಕ್ಯಾಟಗರಿ 2 ಮೀಡಿಯಮ್, ಅಂದರೆ ನನಗೆ ವರ್ಬ್ ಅಂದರೆ ಗೊತ್ತು, ಸಬ್ಜೆಕ್ಟ್ ಅಂದರೆ ಗೊತ್ತು, ಆಬ್ಜೆಕ್ಟ್ ಅಂದರೆ ಗೊತ್ತು, ಅದಕ್ಕಿಂತ ಜಾಸ್ತಿ ಏನೂ ಗೊತ್ತಾಗ್ತಾ ಇಲ್ಲ. ಕ್ಯಾಟಗರಿ 3 ಹೈ ಮೀನ್ಸ್ ನನಗೆ ಸ್ವಲ್ಪ ವರ್ಡ್ಸು ಗೊತ್ತು, ಸೆಂಟೆನ್ಸ್ ಅಂದ್ರೇನು, ಸಬ್ಜೆಕ್ಟ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು ಅಂತ ಗೊತ್ತು. ಅದ್ರ ಜೊತೆಗೆ ಟೆನ್ಸ್ ಗೊತ್ತು, ಸಿಂಪಲ್ ಪ್ರೆಸೆಂಟು, ಪ್ರೆಸೆಂಟ್ ಕಂಟಿನ್ಯೂಸು. ಅಷ್ಟು ಕ್ಲಿಯರಾಗಿ ಅದ್ರ ಬಗ್ಗೆ ಸ್ಟ್ರಕ್ಚರ್ ಗೊತ್ತಿಲ್ಲ, ಬಟ್ ಬೇಸಿಕ್ಸು ಮತ್ತು ಟೆನ್ಸು ಗೊತ್ತು. ಈಗ ನೆಕ್ಸ್ಟ್ ಸ್ಟೇಜ್ ಬಗ್ಗೆ ಮಾತಾಡೋಣ. ನನಗೆ ಇಂಗ್ಲೀಷ್ ಗೊತ್ತು, ಐ ನೋ ಇಂಗ್ಲೀಷ್, ನಾನು ಟಾಕ್ ಮಾಡಲ್ಲ. ಯಾಕೆ ಟಾಕ್ ಮಾಡ್ದಲೇ ಇರೋದಕ್ಕೆ ಅಥವಾ ಸ್ಟಾರ್ಟ್ ಮಾಡ್ದಲೇ ಇರೋದಕ್ಕೆ ತುಂಬ ರೀಸನ್ಸ್ ಇರುತ್ತೆ. ಈಗ ನಾನಿಲ್ಲಿ 5 ಮೇಯ್ನ್ ರೀಸನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸೇಮ್ ರೀಸನ್ ನೀವು ಕೂಡ ಫೇಸ್ ಮಾಡ್ತಾ ಇರ್ಬೋದು ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಇಂಗ್ಲೀಷ್ ಮಾತಾಡುವಾಗ. ಫಸ್ಟ್ ರೀಸನ್ನು, ನನಗೆ ಮಿಸ್ಟೇಕ್ಸ್ ಮಾಡೋದು ಅಂದ್ರೇ ಭಯ. ನಾನು ಇಂಗ್ಲೀಷ್ ಸ್ಟಾರ್ಟ್ ಮಾಡಿದ್ರೆ ಜನ ನಗ್ತಾರೆ, ನಾನು ರಾಂಗ್ ವರ್ಡ್ ಹೇಳ್ಬಿಟ್ರೆ, ನಾನು ರಾಂಗ್ ಸೆಂಟೆನ್ಸ್ ಹೇಳಿದ್ರೆ ಯಪ್ಪ ನಂಗೆ ತುಂಬ ಸಂಕೋಚ ಆಗುತ್ತೆ, ಶೈನೆಸ್ ಫೀಲ್ ಆಗುತ್ತೆ. ಯಾಕಂದರೆ ನಾನು ಅಷ್ಟು ನನ್ನ ಬಗ್ಗೆ ನಾನು ಕಾನ್ಫಿಡೆಂಟ್ ಆಗಿಲ್ಲ. ನಾನು ತುಂಬ ಓವರ್ ಥಿಂಕ್ ಮಾಡ್ತೀನಿ, ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡೋದು. ಎರಡನೇ ರೀಸನ್ ಬಂದು ಲಿಮಿಟೆಡ್ ವೊಕ್ಯಾಬ್ಲರಿ. ನನ್ನ ಹತ್ರ ಸ್ವಲ್ಪ ಮಾತ್ರ ಇಂಗ್ಲೀಷ್ ವರ್ಡ್ಸ್ನ ಸಂಗ್ರಹ ಇದೆ. ಅಂದರೆ ವರ್ಬ್ ಆಗ್ಬೋದು, ಸಬ್ಜೆಕ್ಟ್ ಆಗ್ಬೋದು, ವರ್ಡ್ಸ್ ಆಗ್ಬೋದು, ನನಗಷ್ಟು ತುಂಬ ಗೊತ್ತಿಲ್ಲ. ಮೂರನೇ ರೀಸನ್ ಬಂದು ನೋ ರಿಯಲ್ ಟೈಮ್ ಟಾಕಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಯಾವತ್ತೂ ಮನೆಯಲ್ಲಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಇಲ್ಲ ಆಫೀಸಲ್ಲಿ ಇಂಗ್ಲೀಷಲ್ಲಿ ಮಾತಾಡೋ ಅಂಥ ಎನ್ವಿರಾನ್ಮೆಂಟೇ ಕ್ರಿಯೇಟ್ ಆಗಿಲ್ಲ. ಯಾವಾಗಲೂ ಬರೀ ಇಂಗ್ಲೀಷ್ ಮೂವಿ ನೋಡೋದು, ಕೆಲವೊಂದು ಇಂಗ್ಲೀಷ್ ಬುಕ್ ಓದೋದು, ಪಾಠ ಮಾಡುವಾಗ ಟೀಚರ್ಸು ಅದನ್ನ ಕೇಳಿರೋದು, ಇಂಗ್ಲೀಷ್ ರೀಲ್ಸು, ಸಾಂಗ್ಸು ಇದನ್ನ ಬರೀ ಕೇಳಿಸ್ಕೊಂಡಿರೋದು. ನಾನು ಡೈಲಿ ಒಂದ್ಸರಿ ಇಂಗ್ಲೀಷಲ್ಲಿ ಮಾತಾಡ್ತೀನ, ಆ ಥರ ಎನ್ವಿರಾನ್ಮೆಂಟೇ ಕ್ರಿಯೇಟ್ ಆಗಿಲ್ಲ ಅಂತ ನಂಗೆ ಅನಿಸುತ್ತೆ. ನಾಲ್ಕನೇ ರೀಸನ್ ಬಂದು ಮದರ್ ಟಂಗ್ ಟ್ರಾನ್ಸ್ಲೇಟ್ ಮಾಡೋದು. ಈಗ ನಾವು ಕನ್ನಡದಲ್ಲಿ ಸೆಂಟೆನ್ಸ್ ಮಾತಾಡ್ತೀವಲ್ಲ, ಅದೇ ರೀತಿ ನಾವು ಇಂಗ್ಲೀಷಲ್ಲೂ ಟ್ರೈ ಮಾಡೋಕ್ಕೆ ಹೋಗೋದು. ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ವರ್ಬ್ ಮೀನಿಂಗು, ಯಾಕಂದರೆ ಇಂಗ್ಲೀಷ್ ತುಂಬ ಡಿಫ್ರೆಂಟು. ಎಕ್ಸಾಂಪಲಲ್ಲಿ ಸೈಲೆಂಟ್ ವರ್ಡ್ಸ್ ಇರುತ್ತೆ, ಪ್ರೊನೌನ್ಸಿಯೇಷನ್ ಇರುತ್ತೆ, ಅದು ಬೇರೆ ಬೇರೆ ಮೀನಿಂಗ್ ಕೊಡ್ತಿರತ್ತೆ. ನಾವು ಕನ್ನಡದಲ್ಲಿ ಯಾವ ಮೀನಿಂಗ್ ಅಂದ್ಕೊಂಡಿರ್ತೀವೋ ಅದು ಇಂಗ್ಲೀಷಲ್ಲಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗ ಕನ್ನಡದಿಂದ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಲ್ಲ, ಅಲ್ಲಿ ನಮ್ಮ ಇಂಗ್ಲೀಷು ದಾರಿ ತಪ್ಪುತ್ತೆ. ಫೈನಲ್ ರೀಸನ್ನು ಗ್ರಾಮರ್ ಕನ್ಫ್ಯೂಸ್ ಆಗುತ್ತೆ. ಅಂದರೆ ನಾವು ಯಾವ ಟೆನ್ಸ್ನ ಬಳಸಬೇಕು, ಪ್ರೆಸೆಂಟಾ, ಪಾಸ್ಟಾ, ಫ್ಯೂಚರ್ ಟೆನ್ಸಾ, ಈ ಥರ ಒಂದು. ಮತ್ತು ಸೆಕೆಂಡು ಅದರಲ್ಲಿ ಕಂಟಿನ್ಯೂಸಾ, ಪರ್ಫೆಕ್ಟಾ, ಸ್ಟೇಟಸ್ಸಾ, ಅದೊಂದು. ಮತ್ತು ಸೆಂಟೆನ್ಸಲ್ಲಿ ಆ್ಯಕ್ಟಿವ್ ಸೆಂಟೆನ್ಸಾ, ಪ್ಯಾಸಿವಾ, ಈ ಥರ ಲಾಟ್ ಆಫ್ ಕನ್ಫ್ಯೂಷನ್ನು. ಈ ಗ್ರಾಮರ್ ಅಂದ್ರೇ ಕನ್ಫ್ಯೂಷನ್ನು. ನಾನಿಲ್ಲಿ ನಿಮಗೆ 5 ಆಪ್ಷನ್ ಕೊಟ್ಟಿದ್ದೀನಿ. ನೀವು ಇಂಗ್ಲೀಷ್ ಗೊತ್ತು ಮಾತಾಡೋಕ್ಕಾಗ್ತಾ ಇಲ್ಲ ಅಂದರೆ ಎಕ್ಸಾಕ್ಟ್ಲಿ ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅದನ್ನ ಕಮೆಂಟ್ ಮಾಡಿ. ಅದ್ರ ಬೇಸಿಸ್ ಮೇಲೆ ನಾನು ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಇನ್ನೂ ನೀವು ನಾನು ಆಲ್ರೆಡಿ ಹಾಕಿರುವ ವರ್ಬ್ 1, ವರ್ಬ್ 2, ವರ್ಬ್ 3,
2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಅದನ್ನ ಫಸ್ಟು ನೋಡ್ಕೊಬನ್ನಿ. ಯಾಕಂದರೆ ನೀವು ಈಗಲಿಂದಾನೇ ಡೈಲಿ ಮಿನಿಮಮ್ ಒಂದು 5 ವರ್ಬು, ಒಂದೆರಡು ನೌನು ಆ ಥರ ನಿಮ್ಮ ವೆಕ್ಯಾಬ್ಲರಿನ ಇಂಪ್ರೂವ್ ಮಾಡ್ತಾ ಹೋಗಬೇಕು ಡೇ ಟು ಡೇ ಬೇಸಿಸ್ ಮೇಲೆ. ಅದರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇನ್ನೂ ತುಂಬ ವೀಡಿಯೋಸು ಬಾಕಿ ಇದೆ ಹಾಕೋದು. ಅದಕ್ಕೆ ನಿಮ್ಮ ಕಮೆಂಟ್ನ ಅವಶ್ಯಕತೆ ಇದೆ. ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ಅನಿಸಿಕೆ ಕೂಡ ನೀವು ಕಮೆಂಟ್ ಮಾಡ್ಬೋದು. ಹೇಗಿತ್ತು ವಿಡಿಯೋ, ಇದರಲ್ಲಿ ಏನಾದರೂ ಮಿಸ್ ಆಗಿದೆಯಾ, ಇಲ್ಲ ಅಪ್ಡೇಟ್ ಮಾಡಬೇಕಾ, ಆ ಥರ ಇದ್ದರೂ ಕೂಡ ಅದನ್ನೂ ಕೂಡ ನೀವು ಕಮೆಂಟ್ ಮಾಡಿ ಓಪನ್ ಆಗಿ ಹೇಳ್ಬೋದು. ನಾನು ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.